IRGC ಕೈಗೆ ದೇಶ ಇದೆ. ಹೆಂಗಿದು ರೆಜಿಮ್ ಚೇಂಜ್ ಮಾಡಿದ್ವಿ ಅಂತಂದರೆ ಈ ಚೇಂಜಾ? ಇನ್ನು ಇರಾನಿನಲ್ಲಿ ಆಡಳಿತದ ವಿರುದ್ಧ ಇರುವ ಜನರ ಪರಿಸ್ಥಿತಿ ಯೋಚನೆ ಮಾಡಿ ನೀವು. ಜನವರಿ 1 ತಿಂಗಳಲ್ಲಿ ಮಾರಣ ಹೋಮ ಮಾಡಿಬಿಟ್ಟಿದೆ ಅಲ್ಲಿನ ಸರ್ಕಾರ, ಅಲ್ಲಿನ ಜನರದ್ದು. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂಥ, ರೆಜಿಮ್ ವಿರುದ್ಧ ತಿರುಗಿ ಬಿದ್ದಂಥ ಜನರದ್ದು. ಇನ್ನು ಮುಂದೆ ಯೋಚನೆ ಮಾಡಿ, ರೆಜಿಮ್ ಚೇಂಜ್ ಆಗಿಬಿಟ್ಟಿದೆ ಅಂತೆ. ಅದಾದ ಮೇಲೆ ಇರಾನ್ ವಿರುದ್ಧ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಏಪ್ರಿಲ್ 1 ಹೇಳಿದ್ದು. ಏಪ್ರಿಲ್ ಫುಲ್ ಡೇ ಆವತ್ತೇ ಹೇಳಿದ್ದು ಹಾರ್ಮುಜ್ ಜಲಸಂಧಿ ಅಗತ್ಯ ಅಮೆರಿಕಕ್ಕಿಲ್ಲವೇ ಇಲ್ಲ ಅಂತ. ಹಾರ್ಮುಜ್ ಸ್ಟ್ರೇಟ್ ನಮಗೆ ಬೇಕಾಗೇ ಇಲ್ಲ, ಯಾರಿಗೆ ಬೇಕೋ ಅವರು ಬಂದರೆ ಅದನ್ನು ಫ್ರೀ ಮಾಡ್ಕೊಳ್ಳಿ. ಏಪ್ರಿಲ್ 2ನೇ ತಾರೀಕು ಇರಾನ್ನಲ್ಲಿ ಆಡಳಿತ ಬದಲಾವಣೆ ನಮ್ಮ ಮುಖ್ಯ ಉದ್ದೇಶವೇ ಆಗಿರಲಿಲ್ಲ. ಇರಾನ್ನಲ್ಲಿ ಈಗಾಗಲೇ ಆಡಳಿತ ಬದಲಾವಣೆ ಮಾಡಲಾಗಿದೆ ಅಂತ ಮಾರ್ಚ್ 30ನೇ ತಾರೀಕು ಹೇಳಿದ್ದ ಟ್ರಂಪು ಏಪ್ರಿಲ್ 2ನೇ ತಾರೀಕು ಹೇಳೋದು ಇರಾನ್ನಲ್ಲಿ ಆಡಳಿತ ಬದಲಾವಣೆ ನಮ್ಮ ಮುಖ್ಯ ಉದ್ದೇಶ ಆಗಿರಲೇ ಇಲ್ಲ ಅಂತ. ಹಾರ್ಮುಜ್ ಜಲಸಂಧಿ ನಮಗೆ ಬೇಕಾಗಿಲ್ಲ, ಯಾರಿಗೆ ಬೇಕೋ ಅವರು ಫ್ರೀ ಮಾಡಿಕೊಳ್ಳಿ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪು ಏಪ್ರಿಲ್ 3ನೇ ತಾರೀಕು ಹೇಳ್ತಾರೆ ಸದ್ಯದಲ್ಲೇ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕ ತನ್ನ ವಶಕ್ಕೆ ಪಡೆಯಲಿದೆ ಅಂತ. ಏಪ್ರಿಲ್ 4ನೇ ತಾರೀಕು ಹೇಳ್ತಾರೆ ಒಪ್ಪಂದಕ್ಕೆ ಬರದೇ ಹೋದರೆ ಇರಾನಿನ ಪವರ್ ಗ್ರಿಡ್ಗಳು, ಸೇತುವೆಗಳನ್ನು ಧ್ವಂಸ ಮಾಡ್ತೀವಿ. ಏಪ್ರಿಲ್ 6ನೇ ತಾರೀಕು ಹೇಳಿದ್ದು 48 ಗಂಟೆಗಳಲ್ಲಿ ಒಪ್ಪಂದಕ್ಕೆ ಬರದೇ ಹೋದರೆ ಇರಾನ್ನ ಶಿಲಾಯುಗದ ಕಾಲಕ್ಕೆ ತಲುಪಿಸ್ಬಿಡ್ತೀವಿ. ಏಪ್ರಿಲ್ 6ನೇ ತಾರೀಕು ಮತ್ತೆ ಎಚ್ಚರಿಕೆ, ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ದರೆ ಇರಾನ್ಗೆ ನರಕ ತೋರಿಸ್ತೀವಿ. ಏಪ್ರಿಲ್ 7 ನೆನ್ನೆ, ಇವತ್ತು ರಾತ್ರಿನೇ ಇರಾನ್ನ ನಾಗರಿಕತೆ ನಾಶ ಆಗುತ್ತೆ, 47 ವರ್ಷಗಳ ಇಸ್ಲಾಮಿಕ್ ಸರ್ವಾಧಿಕಾರ ಅಂತ್ಯ ಆಗುತ್ತೆ. ಇವತ್ತು ಹೇಳ್ತಾ ಇರೋದು 2 ವಾರಗಳ ಕದನ ವಿರಾಮ, 15 ದಿನಗಳ ಕದನ ವಿರಾಮ ಜಾರಿಗೆ ಬಂತು ಅಂತ. ಗೆದ್ದಿದ್ಯಾರು, ಅಂತಿಮವಾಗಿ ಸೋತಿದ್ಯಾರು ಲೆಕ್ಕ ಹಾಕ್ಕೊಳ್ಳಿ ನೀವು. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಕ್ತಗೊಳಿಸಬೇಕು ಅನ್ನೋದು ಅಮೆರಿಕದ ಕಂಡೀಷನ್ ಆಗಿತ್ತು. ಆ ಕಂಡೀಷನ್ಗೆ ಚರ್ಚೆ ಆಗಬೇಕು. ಇನ್ನೊಂದು ಚರ್ಚೆ ಆಗಿ ಇರಾನ್ ಒಪ್ಕೊಂಡು, ಟ್ರಂಪ್ ಹೇಳ್ತಾ ಇದ್ದಾರೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಓಪನ್ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ರು ಇಮಿಡಿಯೇಟಾಗಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಮರೀನ್ ಮೈನ್ಸ್ ಹಾಕಿಟ್ಟಿದೆ ನೂರಾರು ಸಂಖ್ಯೆಯಲ್ಲಿ, ಅವುಗಳನ್ನು ತೆಗಿಬೇಕು. ತೆಗಿಯೋ ತನಕ ಹಡಗುಗಳ ಮೊದಲಿನಂತೆ ಓಡಾಡೋದಕ್ಕಾಗೋದಿಲ್ಲ. ಇನ್ಯಾರೋ ಹೋಗಿ ತೆಗಿಯೋದಕ್ಕಾಗೋದಿಲ್ಲ. ಅವನ್ನ IRGCನೇ ತೆಗಿಬೇಕು. ಯಾಕೆ? IRGCಗೆ ಅಷ್ಟೇ ಗೊತ್ತಿದೆ ಅವು ಎಲ್ಲಿದ್ದಾವೆ ಅಂತ. ಈ ಸಮುದ್ರದ ಆಳದಲ್ಲಿ ಹಾಕುವ ಮೈನ್ಗಳದೊಂದು ಸಮಸ್ಯೆ ಏನು ಅಂದರೆ ಅವು ಎಲ್ಲಿದ್ದಾವೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸುಮ್ಮನೆ ಒಂದು ಮೆಟಲ್ ಡಬ್ಬಿ ಥರ ಸಮುದ್ರದೊಳಗೆ ಬಿದ್ಕೊಂಡಿರ್ತಾವೆ ಅಷ್ಟೇ. ಅವುಗಳಿಂದ ಯಾವುದೇ ವೇವ್ಸ್ ಎಮಿಟ್ ಆಗೋದಿಲ್ಲ. ಏನೋ ಒಂದು ಡಿಟೆಕ್ಟರ್ ಇಟ್ಕೊಂಡು ಹೋದರೆ ಸಿಗುವಂಥ ವಸ್ತುಗಳು ಯಾವುದೂ ಇರೋದಿಲ್ಲ. ಅದರಲ್ಲಿ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿರ್ತಾರೆ, ಅಂದರೆ ಎಷ್ಟು ದೊಡ್ಡ ಹಡಗನ್ನು ಹೊಡಿಬೇಕು ಅನ್ನುವ ಉದ್ದೇಶ ಇದೆ. ಅದರ ಮೇಲೆ ಹಡಗುಗಳು ಬರ್ತಾವಲ್ಲ, ಅದರ ಪ್ರೊಪೆಲರ್ ತಿರುಗಿದಾಗ ವೇವ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆ ವೇವ್ಸ್ ಈ ಮರೀನ್ ಮೈನ್ಸಿಗೆ ಬಡಿದಾಗ ನಿದ್ದೆಯಿಂದ ಎದ್ದಂಗೆ ಹೇಳ್ತಾವೆ, ಮೇಲೆ ಎದ್ದು ಬ್ಲಾಸ್ಟ್ ಆಗಿಬಿಡ್ತಾವೆ ಅಷ್ಟೇ. ಅವಕ್ಕೆ ಇಂಥದ್ದೇ ಹಡಗು ಹೊಡಿಬೇಕು ಅಂತಿರಲ್ಲ, ಈ ದೇಶದ ಹೊಡಿಬೇಕು ಅಂತಿರಲ್ಲ. ಹತ್ತಿರ ಯಾವಾಗ ಹಡಗು ಬರ್ತಾವೋ ಅವು ಬ್ಲಾಸ್ಟ್ ಆಗ್ತಾವೆ ಅಷ್ಟೇ. ಇಡೀ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತ ಮಾಡಬೇಕು ಅಂದರೆ ಇರಾನ್ನವ್ರು ಎಲ್ಲೆಲ್ಲಿ ಹಾಕಿದಾರೋ ಅನ್ನೋದನ್ನು ಹುಡುಕಿ ತೆಗಿಬೇಕು. ಎಷ್ಟು ಹಾಕಿದಾರೋ ಅಷ್ಟನ್ನು ತೆಗಿಬೇಕು. ನಾವು ಹುಡುಕ್ತಾ ಹೋದ್ವಿ, ಒಂದು 8-10 ಸಿಕ್ಕಿಲ್ಲ, ಒಳಗೆ ಇರಬೇಕು ಅಂದ್ಬಿಟ್ರೆ ಇರಾನು ಯಾವ ಹಡಗಿಗೆ ಧೈರ್ಯ ಬರುತ್ತಲ್ಲ ಹೋಗೋದಕ್ಕೆ. ಜಲಸಂಧಿ ಓಪನ್ ಆಗುವುದು ಇಮಿಡಿಯೇಟಾಗಿ ಆಗಲ್ಲ. ಇನ್ನೊಂದು 15-20 ದಿವಸ ಟೈಮ್ ಬೇಕಾಗತ್ತೆ. ಆ 15-20 ದಿವಸದಲ್ಲಿ ಕದನ ವಿರಾಮದ ಅವಧಿ ಮುಗಿಯುತ್ತೆ. ಮಾತುಕತೆ ಅಕಸ್ಮಾತ್ ಸಫಲ ಆಗದೆ ಹೋದರೆ ಸಂಜೆ 6ರಿಂದ 8 ತನಕ ಡಿಬೇಟ್ಗೆ ಬಂದಿದ್ದ ಪ್ಯಾನಲಿಸ್ಟ್ಗಳ ಪೈಕಿ 2 ಹೇಳ್ತಾ ಇದ್ದರು ಮರಳಿ ಯುದ್ಧ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತ.
ಡೋಂಟ್ ನೋ ಎಷ್ಟರ ಮಟ್ಟಿಗೆ ಹಂಗಾಗತ್ತೆ ಅಂತ, ಬಟ್ ಮರಳಿ ಯುದ್ಧ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತಿದ್ರು ಅವರು. ಈ ಯುದ್ಧದಲ್ಲಿ ಅಮೇರಿಕಕ್ಕಾದ ಖರ್ಚು ಎಷ್ಟು? $42 ಬಿಲಿಯನ್. 40 ದಿನಗಳ ಯುದ್ಧದಲ್ಲಿ 37 ದಿನದ ಲೆಕ್ಕ ಇದು. 37 ದಿನದ ಲೆಕ್ಕ $42 ಬಿಲಿಯನ್. ಇಂಡಿಯನ್ ಕರೆನ್ಸಿಯಲ್ಲಿ 3,90,000 ಕೋಟಿ ರೂಪಾಯಿ. ಲಿಟ್ರಲಿ ಪರ್ ಸೆಕೆಂಡ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅಮೆರಿಕ. ಒಂದು ಸೆಕೆಂಡಿಗೆ 10 ಲಕ್ಷ ರೂಪಾಯಿ ನೀವು ಡಿವೈಡ್ ಮಾಡಿ ನೋಡಿದ್ರೆ $10,300, $9,80,000 ಬರುತ್ತೆ ಇಂಡಿಯನ್ ಕರೆನ್ಸಿಗೆ ಇವತ್ತಿನ ಎಕ್ಸ್ಚೇಂಜ್ ರೇಟ್ನಲ್ಲಿ. ಒಂದು ದಿನಕ್ಕೆ 1 ಬಿಲಿಯನ್. ಮೊದಲ 6 ದಿನದಲ್ಲಿ 11 ಬಿಲಿಯನ್ ಖರ್ಚು ಮಾಡಿಬಿಟ್ರು. ಒಂದು ದಿನಕ್ಕೆ 1 ಬಿಲಿಯನ್ ಆವರೇಜ್ 9,500 ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ. ಒಂದು ವಾರಕ್ಕೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ 890 ಮಿಲಿಯನ್, 8,455 ಕೋಟಿ ರೂಪಾಯಿ ಬರುತ್ತೆ. 25,000 ಕೋಟಿ ಒಂದು ವಾರಕ್ಕಾಯಿತು. ಇದರಲ್ಲಿ ಏರ್ಫೋರ್ಸಿನ ಕಾರ್ಯಾಚರಣೆ $245 ಮಿಲಿಯನ್ ಆಗಿದೆ ದಿನಕ್ಕೆ. ಒಂದು ದಿನಕ್ಕೆ $245 ಮಿಲಿಯನ್. ಕೆಳಗಡೆ ಇಂಡಿಯನ್ ಕರೆನ್ಸಿಲಿ ಕೊಟ್ಟಿದ್ದೀವಿ, ಓದ್ ಕಡೆ 2,327 ಕೋಟಿ ರೂಪಾಯಿ ಪರ್ ಡೇ ಏರ್ಫೋರ್ಸಿನ ಖರ್ಚು. ನೇವಿ ಖರ್ಚು $155 ಮಿಲಿಯನ್ ಪರ್ ಡೇ, 1,472 ಕೋಟಿ ಆಯಿತು. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ದಾಳಿ ಮಾಡೋದಲ್ಲ, ಇರಾನಿನ ದಾಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ, ತನ್ನ ಮಿತ್ರ ರಾಷ್ಟ್ರಗಳನ್ನು ರಕ್ಷಿಸುವುದಕ್ಕೆ ಖರ್ಚಾಗಿರೋದು ಪರ್ ಡೇ 902 ಕೋಟಿ ರೂಪಾಯಿ. ಆ ಫೈನಾನ್ಷಿಯಲ್ ಲೆಕ್ಕಾಚಾರವನ್ನು ತೋರಿಸಿದ್ದೀವಿ ನಿಮಗೆ. 16 ಲಕ್ಷದಿಂದ 42 ಲಕ್ಷ ರೂಪಾಯಿಯಲ್ಲಿ ಒಂದು ಡ್ರೋನನ್ನು ಇರಾನ್ ತಯಾರು ಮಾಡುತ್ತೆ. ಆ ಡ್ರೋನನ್ನು ಆಕಾಶದಲ್ಲಿ ಹೊಡಿಬೇಕು ಅಂದರೆ ಇವರು 4 ಕೋಟಿ ರೂಪಾಯಿ ಕ್ಷಿಪಣಿ ಹಾರಿಸಬೇಕು. 902 ಕೋಟಿ ರೂಪಾಯಿ ಪರ್ ಡೇ ಖರ್ಚಾಗಿದೆ. ಇಂಟೆಲಿಜೆನ್ಸು, ಸೈಬರು 45 ಮಿಲಿಯನ್ ಒಂದು ದಿನಕ್ಕೆ, 427 ಕೋಟಿ ರೂಪಾಯಿ. ಸಿಬ್ಬಂದಿ, ಲಾಜಿಸ್ಟಿಕ್ಸು ಅದೆಲ್ಲ ಸೇರಿದರೆ ಒಂದು ದಿನಕ್ಕೆ $30 ಮಿಲಿಯನ್, 285 ಕೋಟಿ ರೂಪಾಯಿ. ಇದು ಅಮೇರಿಕಕ್ಕಾಗಿರುವ ಖರ್ಚು. ಇದರ ವಿರುದ್ಧವೇ ಅಮೇರಿಕದ ಜನ ಬೀದಿಗಿಳಿದದ್ದು, ನೋ ಕಿಂಗ್ಸ್ ಪ್ರೊಟೆಸ್ಟ್ ಆದದ್ದು. ಡೊನಾಲ್ಡ್ ಟ್ರಂಪ್ ಅಪ್ರೂವಲ್ ರೇಟಿಂಗ್, ಯಾರೋ ಹೇಳ್ತಾ ಇದ್ರು, ಅಮೇರಿಕದ ಅಧ್ಯಕ್ಷರಾದ 2 ವರ್ಷಗಳ ಒಳಗೆ ಇಷ್ಟೊಂದು ಅಪ್ರೂವಲ್ ರೇಟಿಂಗ್ ಯಾರ್ದು ಯಾವತ್ತೂ ಬಿದ್ದಿರಲಿಲ್ಲ ಅಂತ. ಆಡಳಿತದ ಕೊನೆ ಅವಧಿಯಲ್ಲಿ ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಹೋಗಬಹುದು. ಬಟ್ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆಯೋದಕ್ಕಿಂತ ಮೊದಲೇ, ಜೊತೆಗೆ ನವೆಂಬರ್ನಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದ್ದಾವೆ. ಅವರು ಪ್ರಜಾಪ್ರಭುತ್ವದಲ್ಲಿ ಅದೊಂದು ವಿಶೇಷತೆ. ಮಿಡ್ ಟರ್ಮ್ ಎಲೆಕ್ಷನ್ ಅಂತಾಗುತ್ತೆ, ಆ ಎಲೆಕ್ಷನನ್ನು ಗೆಲ್ಲಬೇಕು. ಗೆಲ್ಲದೇ ಹೋದರೆ ಅಧ್ಯಕ್ಷರ ಅಧಿಕಾರಗಳ ಕಡಿತ ಆಗ್ತವೆ. ಲೇಮ್ ಡೆಕ್ ಅಧ್ಯಕ್ಷ ಆಗಿ ಉಳ್ಕೊಳ್ಳೋದು, ಹೆಂಗೋ ಒಂದು ಅವಧಿ ಮುಗಿಸ್ರಪ್ಪ ಅಂತ. ನವೆಂಬರ್ನಲ್ಲಿ ಎಲೆಕ್ಷನ್ ಇದ್ದಾವೆ. ಇಷ್ಟೂ ಕಾರಣಕ್ಕೆ ಕದನ ವಿರಾಮಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಅಮೇರಿಕಕ್ಕೆ ಸೃಷ್ಟಿಯಾಗಿತ್ತು. ಇರಾನ್ಗೆ ಇನ್ನು ತಾಕತ್ತು ಉಳ್ಕೊಂಡಿರಲಿಲ್ಲ, ಹೈರಾಣ ಆಗಿತ್ತದು. ಬಟ್ ಹ್ಯಾಟ್ಸ್ ಆಫ್, ಇಷ್ಟು ವರ್ಷ, ಇಷ್ಟು ದಿನಗಳ ಕಾಲ ರಣರಂಗದಲ್ಲಿ ನಿಂತಿದ್ದಕ್ಕೆ. ಈ ಕದನ ವಿರಾಮದ ಬಗ್ಗೆ ಇಸ್ರೇಲ್ನ ಅಭಿಪ್ರಾಯ ಏನು? ಒಪ್ಕೊಂಡಿದ್ದಾರೆ ಅವರು. ಯುದ್ಧ ಶುರುವಾಗಿದ್ದೇ ಇಸ್ರೇಲ್ನ ಕಾರಣಕ್ಕೆ. ಇಸ್ರೇಲ್ನ ಕಾರಣಕ್ಕೆ ಯಾಕೆಂದರೆ, ಅಂದರೆ ಇಸ್ರೇಲ್ನದು ತಪ್ಪ? ಅವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ. ಆ ದೇಶವನ್ನು ಸತ್ಯಾನಾಶ ಮಾಡಬೇಕು ಅಂತ ಭಯೋತ್ಪಾದಕ ಸಂಘಟನೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾವೆ. ಹೌತಿಗಳು, ಹಿಜ್ಬುಲ್ಲಾಗಳು, ಹಮಾಸು, ಅವೆಲ್ಲವುಗಳನ್ನು ಇರಾನ್ ದುಡ್ಡು ಕೊಟ್ಟು ಸಾಕ್ತಿದೆ. ಇರಾನ್ ಹೆಂಗಾದರೂ ಮಾಡಿ ಒಂದು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಿದೆ. ನ್ಯೂಕ್ಲಿಯರ್ ಬಾಂಬ್ ಮಾಡಿ ಏನು ಮಾಡ್ತೀರಿ ಅಂದರೆ ಇಸ್ರೇಲ್ಗೆ ಹಾಕಕ್ಕೆ ಅಂತಾರೆ ಅವರು. ಇಸ್ರೇಲ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಅಂಥ ಇಸ್ರೇಲ್
ಈ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇದೆ, ಬಟ್ ಇದು ಇರಾನ್ನ ಜೊತೆಗಿನ ಕದನ ವಿರಾಮ ಮಾತ್ರ, ಲೆಬನಾನ್ ಜೊತೆಗಲ್ಲ ಅಂತಾರೆ ಅವರು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನು ಹೊಡೆಯುವ ಪ್ರಕ್ರಿಯೆಯನ್ನು ಇಸ್ರೇಲ್ ಯಥಾಪ್ರಕಾರ ಮುಂದುವರೆಸಿದೆ. ಇರಾನ್ ಇಸ್ರೇಲಿಗೆ ಎಚ್ಚರಿಕೆ ಕೊಡ್ತಾ ಇದೆ, ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸದೆ ಹೋದರೆ ನಾವು ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತೀವಿ ಅಂತ. ಇಸ್ರೇಲ್ ಹೇಳ್ತಾ ಇರೋದು ಈ ಕದನ ವಿರಾಮ ಲೆಬನಾನ್ಗೂ ಈ ಕದನ ವಿರಾಮಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿನ ನಮ್ಮ ಕಾರ್ಯಾಚರಣೆಯನ್ನು ನಾವು ಯಥಾಪ್ರಕಾರ ಮುಂದುವರಿಸ್ತೀವಿ ಅಂತ. ಇರಾನ್ ರಾಯಭಾರ ಕಚೇರಿ ಟ್ರಂಪ್ ತಲೆಬಾಗಿದ್ದಾರೆ, ಅಮೇರಿಕ ಶರಣಾಗಿದೆ ಅಂತ ಹೇಳ್ತಾ ಇದೆ. ಭಾರತದ ಇರಾನ್ ರಾಯಭಾರ ಕಚೇರಿ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಓಡ್ತಾ ಇದ್ದಾವೆ ಇವೆಲ್ಲ. ಬೋ ಡೌನ್ ಟು ದ ಇರಾನಿಯನ್ ಸಿವಿಲೈಸೇಷನ್, AI ಮೂಲಕ ಕ್ರಿಯೇಟ್ ಮಾಡಲಾದಂಥ ಫೋಟೋಗಳ ವಿಡಿಯೋಗಳು. ಇದು ಡೊನಾಲ್ಡ್ ಟ್ರಂಪ್ ಅಂತದು. ಅಂದರೆ ಬೆನ್ನು ಕೆಳಗೆ ಹೊತ್ಕೊಂಡು ಉರಿತಾ ಇದೆ, ನಾನು ಗೆದ್ದೆ ಅಂತ ಹೇಳ್ಕೊತಾ ಇರೋದು. ಇರಾನಿನ AI ಕಂಪನಿಗಳು ತಯಾರಿಸಿರುವಂಥ ವಿಡಿಯೋಗಳು, ಫೋಟೋಗಳಿವೆಲ್ಲ. ಇಲ್ಲಿಗೆ ನಿಲ್ಲಲಿ. ಡೊನಾಲ್ಡ್ ಟ್ರಂಪು ಮತ್ತೆ ಹೇಳ್ತಾರೆ, ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತಾರೆ ಅವರು. ಹಣೆ ಚಚ್ಕೋಬೇಕು. ಹೊಸ ರೆಜಿಮ್ ಲಾಜಿಕಲ್ ಆಗಿದೆ, ಲೆಸ್ ರ್ಯಾಡಿಕಲ್ ಅಂತಾರೆ. ಅಂದರೆ ಕಡಿಮೆ ಕೋಮುವಾದಿ ಇದೆ ಇದು ಅಂತ. ಅಯಾತುಲ್ಲಾ ಖಮೇನಿಗೆ ಹೋಲಿಸಿದರೆ ಮುಜ್ತಬಾ ಖಮೇನಿಯ ಆಡಳಿತ ಕಡಿಮೆ ರ್ಯಾಡಿಕಲ್ ಅಂತೆ, IRGC ಆಡಳಿತ ಕಡಿಮೆ ರ್ಯಾಡಿಕಲ್ ಅಂತೆ. ಅದು ನಿಜ ಆಗಲಿ ಅಷ್ಟೇ, ಅದು ನಿಜ ಆಗಲಿ. ಇರಾನ್ ದಿನ ಬೆಳಗಾದರೆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಅನ್ನೋದು ಬಿಡಬೇಕು. ನ್ಯೂಕ್ಲಿಯರ್ ವೆಪನ್ ತಯಾರಿಸಿಕೊಳ್ಳುವುದು ತಮ್ಮ ಹಕ್ಕು ಅಂತ ಜನ, ಅಂದರೆ ಇರಾನಿಗೆ ಹಕ್ಕಿದೆಯಪ್ಪ ಅಂತ ಜನ ಯಾವಾಗ ಒಪ್ಕೊಳ್ತಾರೆ ಅಂದರೆ, ಇರಾನಿಗೆ ಯಾವುದೋ ಒಂದು ದೇಶದಿಂದ ಥ್ರೆಟ್ ಇದ್ದಾಗ. ಭಾರತಕ್ಕೆ ಪಾಕಿಸ್ತಾನದಿಂದ ಥ್ರೆಟ್ ಇದೆ ರೀ, ಪಾಕಿಸ್ತಾನಕ್ಕೆ ಭಾರತದಿಂದ ಥ್ರೆಟ್ ಇದೆ. ಇರಾನಿಗೆ ಯಾವ ದೇಶದಿಂದ ಇರೋದು ಅಪಾಯ? ಈ ಸಂಘರ್ಷದಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ಏನು ಕಾರಣಕ್ಕೆ ಸಂಘರ್ಷ ಇರೋದು? ಯಾಕಿದೆ ಸಂಘರ್ಷ? ಇರಾನಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಯಾವ ದೇಶದಿಂದಲೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಆ ಕ್ರೈಸಿಸ್ ಇದೆ ಅನ್ನೋದನ್ನು ಕನ್ವಿನ್ಸ್ ಮಾಡಿದರೆ ಆಯ್ತಪ್ಪ ಮಾಡ್ಕೊಳ್ಳಿ ಅಣ್ವಸ್ತ್ರಗಳಂತ ಯಾರೋ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಮನಸ್ಥಿತಿಯಿಂದ ಇರಾನ್ ಹೊರಗೆ ಬರಬೇಕು. ವಂಡರ್ಫುಲ್ ಪಾಸಿಬಿಲಿಟಿಗಳಿರುವಂಥ ದೇಶ ಅದು, ವಂಡರ್ಫುಲ್ ಪಾಸಿಬಿಲಿಟಿಗಳಿರುವಂಥ ದೇಶ. ಏನೂ ಇಲ್ಲದೆ ಇರುವ ಮಧ್ಯಪ್ರಾಚ್ಯದ ದೇಶಗಳು ಆ ಬರೀ ಪೆಟ್ರೋಲಿಯಮ್ಮನ್ನು ಇಟ್ಕೊಂಡು ಎಲ್ಲಿಂದ ಎಲ್ಲಿಗೆ ಬೆಳೆದವು? ಇರಾನಿಗೆ ಆ ಎಲ್ಲ ದೇಶಗಳನ್ನು ಮೀರಿಸುವಂತೆ ಬೆಳೆಯುವ ತಾಕತ್ತಿದೆ. ಟ್ರಂಪ್ ಹೇಳ್ತಾ ಇದ್ದಾರಲ್ಲ ಲೆಸ್ ರ್ಯಾಡಿಕಲ್, ಅದು ಆದಾಗ ಸಾಧ್ಯ. ನೋಡೋಣ ಆಗತ್ತೇನೋ. 10ನೇ ತಾರೀಖಿಗೆ ನಡೆಯಲಿರುವ ಮಾತುಕತೆಯೊಂದು ಸಫಲ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.